ಮಂಗಳೂರು ಮಹಾನಗರ ಪಾಲಿಕೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕುದ್ಮುಲ್ ರಂಗರಾವ್ ದಿನಾಚರಣೆಯನ್ನ ನಗರದ ಪುರಭವನದ ಕುದ್ಮುಲ್ ರಂಗರಾವ್ ಭವನದಲ್ಲಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕುದ್ಮುಲ್ ರಂಗರಾವ್ ಅವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಹೋರಾಟ ಸಂಘಟನೆಯ ಮೂಲಕ ಪರಿವರ್ತನೆಯ ಬೆಳಕು ಹಚ್ಚಿದ ಸಾಮಾಜಿಕ ಕ್ರಾಂತಿ ಸೂರ್ಯ ಉದ್ಘಾಟಿಸುತ್ತಿದ್ದಾರೆ. ಇರುಳ ತೆಕ್ಕಿಯಿಂದ ಇಳಿದು ಬಂದು ಜಗವ ಬೆಳಗುವ ನಿತ್ಯ ಕಾಯಕದಲ್ಲಿ ಮತ್ತದೇ ಹುಮ್ಮಸ್. ಈ ವೇಳೆ ಮುಖ್ಯ ಅತಿಥಿಗಳಾಗಿದ್ದ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಸ ಅವರು ಮಾತನಾಡಿ, ಕುದ್ಮುಲ್ ರಂಗರಾವ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಅತ್ತಾವರದಲ್ಲಿರುವ ಕುದ್ಮುಲ್ ರಂಗರಾವ್ ಅವರ ಸಮಾಧಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡಲಿದೆ ಎಂದು ಹೇಳಿದರು. ಅವರ ಸಂದೇಶ ಇವತ್ತೂ ಪ್ರಸ್ತುತ, ನಾಳೆಯೂ ಪ್ರಸ್ತುತ, ಇಂದು ಪ್ರಸ್ತುತ, ಮುಂದಕ್ಕೂ ಪ್ರಸ್ತುತ. ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜವನ್ನು ಯಾವ ರೀತಿ ಬದಲಾವಣೆ ಮಾಡಬಹುದು, ಸಾಮಾಜಿಕ ಚಿಂತನೆಗಳನ್ನು ಹೇಗೆ ಅಳವಡಿಕೆ ಮಾಡಬಹುದು ಮತ್ತು ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ ಬರುವ ವ್ಯಕ್ತಿಯಿಂದಲೂ ಸಾಧ್ಯ ಇದೆ ಅಂತ ಹೇಳುವುದನ್ನ ತೋರಿಸಿಕೊಟ್ಟಂತಹ ಮಹಾನ್ ಪುಣ್ಯಾತ್ಮ ಯಾರಾಗಿದ್ರೆ ಅದು ಕುದ್ಮುಲ್ ರಂಗರಾಯರು. ನಾವು ಅವರ ಪುರಭವನದಲ್ಲಿ ಅವರ ಹೆಸರಿನಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತಕ್ಕಿದ್ದಾಗ ಕುದ್ಮುಲ್ ರಂಗರಾಯರ ಹೆಸರನ್ನು ಯಾವುದಾದ್ರೂ ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಆಗಿ ಉಳಿಯುವಂತಹ ಸಂಸ್ಥೆಗೆ ಕೊಡಬೇಕು ಅಂದಾಗ ಬಹುಶಃ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡು ಇನ್ನು ಕುದ್ಮುಲ್ ರಂಗರಾವ್ ಪುರಭವನ ಅಂತ ಹೇಳುವ ಹೆಸರನ್ನ ಇಡುವ ಮೂಲಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ವಹಿಸಿ ಮಾತನಾಡಿ, ಕುದ್ಮುಲ್ ರಂಗರಾವ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಸಾಮಾಜಿಕ ಸಮಾನತೆಯ ಮಹಾನ್ ಸಂಕೇತವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಕುದ್ಮುಲ್ ರಂಗರಾವ್ ಅವರ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನ ನೀಡುವ ಕೆಲಸ ಮಾಡಬೇಕು ಎಂದರು. ಕೆಲವೊಂದು ಕಡೆ ಕುಡಿಯುವ ಬಾವಿಯನ್ನು ಮುಟ್ಲಿಕ್ಕೂ ಅವಕಾಶಗಳಿರಲಿಲ್ಲ. ಅದನ್ನು ಅರಿತುಕೊಂಡು ಕುದ್ಮುಲ್ ರಂಗರಾವ್ ಅವರು ಅವರ ಹೆಂಡತಿ ಹತ್ರ ಒಂದು ಮಾತನ್ನ ಹೇಳ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಧುಗಳಿಗೆ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಯೋಚನೆ ಕೊಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಆದ್ರೆ ನಾನು ಭಿಕ್ಷೆಯನ್ನ ಬೇಕಿದ್ದಾದ್ರೂ ಭಿಕ್ಷೆಯನ್ನಾದ್ರೂ ಎತ್ತಲಿಕ್ಕೆ ತಯಾರು ಅಂತ ಹೇಳ್ತಾರೆ. ಇವತ್ತು ಕಾಫಿ ಕಾಡಿನ ಪರಿಸರ ಇರ್ಬೋದು, ಕಾಫಿ ಕಾಡಿನ ಶಾಲೆ ಇರ್ಬೋದು, ಅಥವಾ ಹತ್ತಾವರದ ಶಾಲೆ ಇರ್ಬೋದು, ಹತ್ತಾವರದ ಪರಿಸರ ಇರ್ಬೋದು. ಈ ವೇಳೆ ಶ್ರೀ ಗೋಕರ್ಣನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಘುರಾಜ್ ಕದ್ರಿ ಅವರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ವಿಶೇಷ ಉಪನ್ಯಾಸವನ್ನ ನೀಡಿದರು. ಅವರಿಗೆ ಭೂಮಿಯನ್ನ ದಾನ ಮಾಡಿ, ಅವರಿಗೆ ಶಾಲೆಯನ್ನ ಕಟ್ಟಿಸಿ, ಶಾಲೆಯಲ್ಲಿ ಕರ್ಕೊಂಡು ಬಂದು ಶಾಲೆಯಲ್ಲಿ ಕೂತ್ಕೊಳಿಸಿ, ಮಧ್ಯಾಹ್ನದ ಬಿಸಿ ಊಟವನ್ನು ಕೊಟ್ಟು ಅವರಿಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಎಲ್ಲಾ ರೀತಿಯಲ್ಲಿ ಅವರ ಮೇಲ್ದರ್ಜೆಗೆ ಇರಲಿಕ್ಕೆ ಅವರೊಂದು ಸ್ಥಾನಮಾನದಲ್ಲಿ ಬರಬೇಕು ಅನ್ನಂತ ಒಂದು ದೊಡ್ಡ ಆಸೆಯನ್ನು ಇಟ್ಟುಕೊಂಡಂತ ಒಬ್ಬ ಮಹಾಬ್ರಾಹ್ಮಣ ಅದು ಪೂಜ್ಯನೀಯ ಕುದ್ಮುಲ್ ರಂಗರಾಯರ ಬಂಧುಗಳು. ಈ ವೇಳೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶಾಲೆಟ್ ಲವಿನಾ ಪಿಂಟು, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಜೋಕಿಮ್ ಸ್ಟ್ಯಾನಿ ಅಲ್ವರೇಸ್, ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಂಎ ಗಫೂರ್, ಪಾಲಿಕೆ ಆಯುಕ್ತರಾದ ರವೀಂದ್ರ ನಾಯ್ಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.